ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಮತ್ತು CSK ಪಂದ್ಯಕ್ಕೆ ದಿನೇಶ್ ಕಾರ್ತಿಕ್ ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡಿದರೆ ದಿನೇಶ್ ಕಾರ್ತಿಕ್ ಅವರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರಮ್ಮ RCB ತಂಡ ಈ ವರ್ಷ ಏನಾರ ಮೊದಲೇ ಗೆದ್ದಿತ್ತು ನೀಟಾಗಿ ಒಂದು 2-3 ಪಂದ್ಯ ಅಂತ ಅಂದಿದ್ರೆ ಕ್ವಾಲಿಫೈಗೆ ಆರಾಮಾಗಿ ಚಾನ್ಸ್ ಇರೋದು. ಈಗ ಕೂಡ ಚಾನ್ಸ್ ಇದೆ. ಚಾನ್ಸ್ ಇಲ್ಲ ಅಂದರೆ CSK ಮೇಲೆ ಗೆಲ್ಲಬೇಕು. 18 ರನ್ನಿಂದ ಅಥವಾ 18ವರೆಗೆ ಚೇಂಜ್ ಮಾಡಬೇಕು. SRH ಅವ್ರು ನೆನ್ನೆ ಮಳೆ ಬಂದು ಮ್ಯಾಚ್ ನಿಂತು ಅದರಿಂದ ಟೈ ಆಗಿ ಕಾಣ್ದಂಗೆ ಅವರು ಕೂಡ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು. 3 ಟೀಮ್ ಆಗೋಯ್ತು, ನಿರೋದು ಒಂದೇ ಸ್ಥಾನ ಅಂತ ಹೇಳಬೇಕು. 4ನೇ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ CSK ಗೆಲ್ತವ್ರು. CSK ಹೋಗ್ತಾರೆ. RCB ತಂಡ 18 ರನ್ ಅಥವಾ 18ವರೆಗೆ ಚೇಂಜ್ ಮಾಡಿ ಗೆಲ್ತು ಅಂತಾರೆ. ಅವರು ಕೂಡ ಹೋಗ್ತಾರೆ ಅಂತ ಹೇಳಬೇಕು. ಅದು ಬಿಟ್ಟು ಹಾಕು ಗುರು. ದಿನೇಶ್ ಕಾರ್ತಿಕ್ ಅಂತ ಹೇಳಿದ್ರಪ್ಪ RCB CSK ಪಂದ್ಯದ ಬಗ್ಗೆ, ಅದ್ರ ಬಗ್ಗೆ ಹೇಳೋದಾಯ್ತು ಅಂದರೆ ಗುರು, ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ ಏನಪ್ಪ ಅಂತ ಅಂದರೆ ನಮ್ಮ RCB ತಂಡ ತುಂಬಾ ಚೆನ್ನಾಗಿ ಈಗ ಲಾಸ್ಟ್ 5 ಮ್ಯಾಚ್ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಬೇಕು. ಚೆನ್ನಾಗಿ ಒಳ್ಳೆ ಫಾರ್ಮಲ್ಲಿ ಇದ್ದೀವಿ ಅಂತ ಹೇಳಬೇಕು. ನನಗೆ CSK ಇರೋದು ಬ್ಯಾಟಿಂಗ್ ಬರ್ದಲೇ ಇವರೇ ಮ್ಯಾಚ್ ಫಿನಿಶ್ ಮಾಡ್ತಾರೆ, ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಬೇಕು. ಮೊದಲು ಬ್ಯಾಟಿಂಗ್ ಆಡಬೇಕಾದ್ರೆ ಅಥವಾ ಚೇಂಜ್ ಮಾಡಬೇಕಾರಲ್ಲವ ನಮ್ಮ ತಂಡ ನನ್ನವ್ರಿಗೆ ಬ್ಯಾಟಿಂಗ್ ತರದಲ್ಲೇ ಅವರೇ ಮುಗಿಸ್ಲಿ, ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕು. ನಾನು ಆಡ್ದಲ್ಲೇ ಇದ್ರೆ CSK ಇರೋದು ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಬೇಕು. ನನ್ನ ತಕ್ಕ ಬ್ಯಾಟಿಂಗ್ ಬರ್ತಾರೆ, ನಾನು ಫಿನಿಶ್ ಮಾಡೇ ಮಾಡ್ತೀನಿ. RCB ತಂಡ ಗೆಲ್ಲಿಸೋಕ್ಕೆ ನಾನು ಬೆಟರ್ ಆಟ ಆಡೇ ಆಡ್ತೀನಿ. ನಮ್ಮ RCB ತಂಡದ ಬ್ಯಾಟ್ಸ್ಮನ್ಗಳು ಟಾಪ್ ಆಡ್ರೆ ಮುಗಿಸ್ಬಿಡ್ಲಿ, ಮ್ಯಾಚ್ ನನ್ನವ್ರಿಗೆ ಬರ್ದಂಗೆ ಬಿಡ್ತು ಅಂತಾರೆ. ಇನ್ನೂ ಬೆಟರಾಗಿ ಫಿನಿಶ್ ಮಾಡ್ತೀನಿ ನಮ್ಮ ತಂಡ ಅಂತ ಲೆಕ್ಕ ಹಾಕಬೇಕು. ಗೆಲ್ತು ಅಂತಾರೆ ನಮ್ಮ ಟಾಪ್ ಆಟದಿಂದಲೇ ನಾವು ನಮ್ಮ ತಂಡ ಚೆನ್ನಾಗಿ ಗೆದ್ದಿದೆ ಅಂತ ಅರ್ಥ ಮಾಡ್ಕೊಂಡು ನಾವು ಪ್ಲೇ ಆಫ್ಗೆ ಹೋಗ್ತೀವಿ ಅಂತ ದಿನೇಶ್ ಕಾರ್ತಿಕ್ ಅವರು ಹೇಳ್ತಾರೆ ಅಂತ ಹೇಳಬೇಕು. ಸಿಂಪಲ್ ಆಗಿ ಹೇಳಬೇಕು, ದಿನೇಶ್ ಕಾರ್ತಿಕ್ ಅವರು ನನ್ನ ತಗ ಬ್ಯಾಟಿಂಗ್ಗೆ ಬರೋದು ಬೇಡ, ಅವರೇ ವಿರಾಟ್ ಕೊಹ್ಲಿ, ಡೂಪ್ಲೆಸಿ, ಮ್ಯಾಕ್ಸ್ ಎಲ್ಲ ಪಟ್ಟಿದ್ದಾರೆ. ಕ್ಯಾಮ್ರಾನ್ ಗ್ರೀನ್ ಇವರೇ ಮುಗಿಸ್ಕೊಂಡ್ಬಿಡ್ಲಿ ಮ್ಯಾಚ್. ಅದು ಕೂಡ ಅವ್ರು ಮುಗಿಸ್ತು ಅಂತ ಗೊತ್ತಿರ್ಬೋದು, ಅವ್ರು ಮುಗಿಸ್ತವ್ರೆ ಅಂತಾರೆ. RCB ತಂಡ ಎಂಥ ಬೆಟರಲ್ಲಿ ಫಿನಿಶ್ ಮಾಡುತ್ತೆ ಮ್ಯಾಚ್ ಅಂತ ಅಲ್ಲೇ ಗೊತ್ತಿರ್ಬೋದು. ಆ ರೀತಿ ಆಗದೆ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ರೆ ಅಂತ ಹೇಳಬೇಕು. RCB ತಂಡ ಎಷ್ಟೇ ರನ್ ಹೊಡಿತೋ ಅಥವಾ ಎಷ್ಟು ಚೇಸ್ ಮಾಡುತ್ತೋ ಅಂತ ಗೊತ್ತಿಲ್ಲ, ಇನ್ನೂ ಕೂಡ ಗೊತ್ತಿಲ್ಲ. ಅದು ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಮಳೆ ಬಂದು ಏನೇ ಆಗಲಿ ಮ್ಯಾಚ್ ಆಗಲಿ ಅಂತ ಬಯಸೋಣ ಗುರು. ಲಾಸ್ಟ್ ಒಂದು 2-3 ಮ್ಯಾಚಿಂದ ಮಳೆ 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 GT ಅವರಿಗೆ ಮಾತ್ರ 2-2 ಕೂಡ ಮಳೆಯಿಂದ ಮ್ಯಾಚ್ ನಿಂತೋಗಿ ಟೈ ಆಗಿ ಅವ್ರು ಕೊಟ್ಟು 2 ಪಾಯಿಂಟ್ ಬಂದು 12 ಪಾಯಿಂಟಲ್ಲಿ ನಿಂತ್ಕೊಂಡ್ರು ಅಂತ ಹೇಳಬೇಕು. 2-2 ಮ್ಯಾಚ್ ಆಡಿ ಗೆದ್ದಿತ್ತು ಅಂದರೆ ಅವರು ಕೂಡ 14 ಪಾಯಿಂಟ್ ತಾಂಡಿ ಇನ್ನೂ ಕೂಡ ರೇಸಲ್ಲಿ ಇರೋರು ಅಂತ ಹೇಳಬೇಕು. ಆದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಬೇಕು. ಮಳೆ ರಾಯ ಬರ್ದೇ ಇರಲಿ. ಶನಿವಾರ ದಿವಸ ಯಾವಾಗಲೂ ಬರಲ್ಲ. RCB ಸೋಲ್ಬೇಕಾರೆಲ್ಲ ಬರಲಿಲ್ಲ. ಈಗ ಸ್ವಲ್ಪ ಜೀವ ತುಂಬಾರೆ RCB ಅವರು. ನೀನು ಬಂದಿದ್ದು ನೀರು ಬಿಟ್ಟು ಸಾಯಿಸ್ಬೇಡ ನಮ್ಮನ್ನ ಅಂತ ಹೇಳ್ತೀವಿ ಗುರು. ಸಿಗೋಣ ಎಷ್ಟು ತಡ. ಬಾಯ್. ಬಂದ ನಮಸ್ಕಾರ. ಜೈ RCB ಗುರು.